ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಗರ್ಲ್ಸ್ ಪೊಯಮ್ ಬೈ ಕೇಟ್ ಕ್ಯಾಂಪ್ ಈ ಒಂದು ಪದ್ಯದ ಕನ್ನಡದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್, ಥೀಮ್ಸ್ ಮತ್ತು ಸಮರಿಯನ್ನು ಡಿಸ್ಕಸ್ ಮಾಡೋಣ. ಈ ಒಂದು ಪದ್ಯ ಗರ್ಲ್ಸ್ ಕೇಟ್ ಕ್ಯಾಂಪ್ರವರು ಬರ್ತಿರ್ತಕ್ಕಂತಹ ಪದ್ಯ. ಈ ಒಂದು ಪದ್ಯದಲ್ಲಿ ಒಂದು ಪ್ರಕೃತಿ ಮತ್ತು ಮೆಮೊರಿ, ನೆನಪು ಮತ್ತು ಒಂದು ಹ್ಯೂಮನ್ ಅಬ್ಸರ್ವೇಷನ್, ಮಾನವನ ಒಂದು ಅಬ್ಸರ್ವೇಷನ್ಗಳ ಕುರಿತಾದಂತಹ ಒಂದು ಪೊಯಮ್ ಆಗಿರುತ್ತೆ. ಬ್ರಿಟನ್ನ ಕರಾವಳಿ ಪಟ್ಟಣದ ಹಿನ್ನೆಲೆಯಲ್ಲಿ ಈ ಕವಿತೆಯನ್ನು ಬರೆಯಲಾಗಿರುತ್ತೆ. ಈ ಕವಿತೆಯು ಮಾನವನ ಒಂದು ಪ್ರಕೃತಿಯನ್ನು ನೋಡ್ತಕ್ಕಂಥ ರೀತಿಯನ್ನು ತಿಳಿಸ್ತಕ್ಕಂಥ ಒಂದು ಪೊಯಮ್ ಆಗಿರುತ್ತೆ. ಇದು ಒಂದು ಫಿಲಾಸಫಿಕಲ್ ಥಾಟ್ಸ್ನಿಂದ ಪ್ರಾರಂಭವಾಗಿ ಒಂದು ಕೋಸ್ಟಲ್ ಏರಿಯಾ, ಕಡಲ ತೀರದ ಒಂದು ಸೀನರಿ ಕಡೆಗೆ ಸಾಗ್ತಕ್ಕಂಥ ಒಂದು ನೆನಪುಗಳ ಒಂದು ಪೊಯಮ್ ಆಗಿರುತ್ತೆ. ಈ ಪದ್ಯದ ಒಂದು ಮೇನ್ ಥೀಮ್ಗಳನ್ನು ಗಮನಿಸಿದಾಗ ಬರ್ಡ್ಸ್ ಆಸ್ ಕಾನ್ಸೈನ್ಸ್ನೆಸ್, ಅಮರಾಲ್ ಇಂಟೆಲಿಜೆನ್ಸ್, ಹ್ಯೂಮನ್ ವರ್ಸಸ್ ನ್ಯಾಚುರಲ್ ಆರ್ಡರ್, ನಾಸ್ಟಾಲಜಿಯಾ ಆ್ಯಂಡ್ ಡಿಕೆ ಆ್ಯಂಡ್ ಸಬ್ಜೆಕ್ಟಿವ್ ಬ್ಯೂಟಿ. ಇಲ್ಲಿ ಬರ್ಡ್ಸ್ ಆಸ್ ಕಾನ್ಸೈನ್ಸ್ನೆಸ್, ಇಲ್ಲಿ ಪಕ್ಷಿಗಳು, ಪ್ರಜ್ಞೆಯ ರೂಪವಾಗಿ ಪಕ್ಷಿಗಳು ಅಂತ. ಹೋಮರ್ನ ಮಹಾಕಾವ್ಯಗಳಲ್ಲಿ ದೇವರುಗಳು ಪ್ರಜ್ಞೆಯ ಸ್ಥಾನವನ್ನು ಪಡೆದರೆ ತನಗೆ ಹಕ್ಕಿಗಳು ಆ ಸ್ಥಾನದಲ್ಲಿವೆ ಅಂತಕ್ಕಂಥದ್ದನ್ನು ಇಲ್ಲಿ ಕೇಟ್ ಕ್ಯಾಂಪ್ರವರು ತಿಳಿಸ್ತಾರೆ. ಮತ್ತು ಅಮರಲ್ ಇಂಟೆಲಿಜೆನ್ಸ್, ಅನೈತಿಕ ಬುದ್ಧಿವಂತಿಕೆ ಅಂತ. ಕಡಲ ಹಕ್ಕಿಗಳು, ಗಲ್ಸ್ ಮತ್ತು ಪಾರಿವಾಳಗಳು ಮಾನವನ ನೈತಿಕತೆಯ ಚೌಕಟ್ಟಿಗೆ ಹೊರತಾದ ಬುದ್ಧಿವಂತಿಕೆಯನ್ನು ಹೊಂದಿವೆ ಅಂತ ಈ ಒಂದು ಪದ್ಯದಲ್ಲಿ ತಿಳಿಸ್ತಾರೆ. ಮತ್ತು ಹ್ಯೂಮನ್ ವರ್ಸಸ್ ನ್ಯಾಚುರಲ್ ಆರ್ಡರ್, ಮಾನವ ಮತ್ತು ನೈಸರ್ಗಿಕ ವ್ಯವಸ್ಥೆ. ಹಕ್ಕಿಗಳು, ಆ ಪಕ್ಷಿಗಳ ಮುಕ್ತ ಸ್ವಭಾವ ಮತ್ತು ಅವುಗಳನ್ನು ನಿಯಂತ್ರಿಸಲು ಮಾನವರು ತರುವಂತಹ ಒಂದು ಬೈಲಾಸ್ನ ನಡುವೆ ಈ ಒಂದು ಪದ್ಯದಲ್ಲಿ ತಿಳಿಸಿರ್ತಾರೆ. ಮತ್ತು ನಾಸ್ಟಾಲಜಿಯಾ ಆ್ಯಂಡ್ ಡಿಕೆ, ನಾಸ್ಟಾಲಜಿಯಾ ಹಳೆಯ ನೆನಪುಗಳು ಅಂತ. ಇಲ್ಲಿ ಸಮುದ್ರ ದಡದಲ್ಲಿರ್ತಕ್ಕಂಥ ಸುಟ್ಟು ಹೋದ ಪಿಯರ್ ಮತ್ತು ಇಲ್ಲವಾಗ್ತಾ ಇರ್ತಕ್ಕಂಥ ಪೆರಿಸ್ ವೀಲ್ ಮೂಲಕ ಸಮಯದ ಒಂದು ಬದಲಾವಣೆ, ಕರಾವಳಿಯ ಬದಲಾವಣೆಯ ಬಗ್ಗೆ ಈ ಕವಿ ಇಲ್ಲಿ ತಿಳಿಸಿರ್ತಾರೆ. ನಂತರ ಸಬ್ಜೆಕ್ಟಿವ್ ಬ್ಯೂಟಿ, ವೈಯಕ್ತಿಕ ಸೌಂದರ್ಯ. ಸ್ಥಳೀಯರು ಯಾವುದನ್ನು ಕಣ್ಣಿಗೆ ಹಿತವಲ್ಲದ ವಸ್ತು ಎಂದು ತಿಳ್ಕೊತಾರೋ ಅದನ್ನು ತಾವು ಅದ್ಭುತ ಎಂದು ಭಾವಿಸುವುದಾಗಿ ಕವಿಯತ್ರಿಯವರು ಈ ಒಂದು ಪದ್ಯದಲ್ಲಿ ತಿಳಿಸ್ತಾರೆ. ಅಂದರೆ ಈ ಪದ್ಯದ ಥೀಮ್ಗಳಲ್ಲಿ ಇವುಗಳನ್ನು ನಾವು ಕಾಣಬಹುದಾಗಿರುತ್ತೆ. ಇನ್ನು ಈ ಒಂದು ಪೊಯಮ್ ಗರ್ಲ್ನ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ನ ಕಲಿಯೋಣ. ಮತ್ತು ಸಮರಿ ಎಲ್ಲ PDF ನಿಮಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಸಿಗುತ್ತೆ. ಇಲ್ಲಿ ಮೊದಲ ಸಾಲಲ್ಲಿ ಹೇಳ್ತಾರೆ, ಇನ್ ಹೋಮರ್ ದ ಗಾಡ್ಸ್ ಟೇಕ್ ದ ಪ್ಲೇಸ್ ಆಫ್ ಕಾನ್ಸೈಸ್ನೆಸ್. ಇಲ್ಲಿ ಕಾನ್ಸೈಸ್ನೆಸ್, ಇಲ್ಲಿ ಪ್ರಜ್ಞೆ. ಪ್ರಾಚೀನ ಗ್ರೀಕ್ ಕವಿ ಹೋಮರ್ನ ಕಾವ್ಯಗಳಲ್ಲಿ ಮನುಷ್ಯರ ಆಲೋಚನೆ ಮತ್ತು ಪ್ರಜ್ಞೆಯ ಬದಲಿಗೆ ದೇವರುಗಳೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಚಿತ್ರಿಸಲಾಗಿತ್ತು ಅಂತ. ಅಂದರೆ ಮಾನವನ ಆಂತರಿಕ ಪ್ರೇರಣೆಗಳು ಕೇವಲ ಸ್ವಂತದ್ದಲ್ಲ, ಅವು ಬಾಹ್ಯ ಶಕ್ತಿಗಳಿಂದ ನಿಯಂತ್ರಿಸಲ್ಪಡುತ್ತೆ ಎಂಬತಕ್ಕಂಥ ಒಂದು ಆಲೋಚನೆಯನ್ನು ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ಫಾರ್ ಮೀ ಇಟ್ ಈಸ್ ಬರ್ಡ್ಸ್. ಆದರೆ ನನ್ನ ಪಾಲಿಗೆ ಆ ಪ್ರಜ್ಞೆ, ಕಾನ್ಸೈನ್ಸ್ನೆಸ್ ಅಂತ ಏನು ಹೇಳ್ತೀವಿ, ಆ ಒಂದು ಪ್ರಜ್ಞೆ ಅಥವಾ ದೈವಿಕ ಶಕ್ತಿಯ ಸ್ಥಾನವನ್ನು ಹಕ್ಕಿಗಳು ಪಡ್ಕೊಂಡಿವೆ ಅಂತ ಕವಿ ಹೇಳ್ತಾರೆ. ಪ್ರಕೃತಿಯಲ್ಲಿನ ಜೀವಿಗಳು, ಇಲ್ಲಿ ಹಕ್ಕಿಗಳು ಕವಿಯತ್ರಿಯ ಆಲೋಚನೆಗಳಿಗೆ ಒಂದು ಕನ್ನಡಿಯಂತೆ ಮತ್ತು ಅವರ ಮನಸ್ಸಿಗೆ ಒಂದು ಉತ್ತಮ ಸ್ಥಿತಿಯನ್ನು ತುಂಬತಕ್ಕಂತಹ ವಿಷಯಗಳಾಗಿ ಅವರು ತಿಳಿಸ್ತಾ ಇದ್ದಾರೆ. ಗ್ರೇ ಗರ್ಲ್ಸ್ ಸೀನ್ ಫ್ರಮ್ ಎಬೋವ್ ಎ ಟ್ಯಾನ್ ಆ್ಯಂಡ್ ವೈಟ್ ಪಿಜಿಯನ್ ಬ್ರಿಂಗಿಂಗ್ ಅಮಾರಲ್ ಇಂಟೆಲಿಜೆನ್ಸ್ ಟು ದ ಬಾಲ್ಕನಿ ವಾಲ್. ಇಲ್ಲಿ ಕವಿ ಹೇಳ್ತಾ ಇದ್ದಾರೆ, ಬಾಲ್ಕನಿಯಲ್ಲಿ ಕುಳಿತು ಮೇಲಿಂದ ನೋಡಿದಾಗ ಬೂದು ಬಣ್ಣದ ಗರ್ಲ್ಸ್, ಕಡಲ ಹಕ್ಕಿಗಳು ಮತ್ತು ಕಂದು ಬಣ್ಣದ ಪಾರಿವಾಳಗಳು ಕಾಣಿಸುತ್ತೆ. ಅವುಗಳು ಒಂದು ರೀತಿಯ ಒಂದು ನೈತಿಕತೆ ಇಲ್ಲದ ಎಮಾರಲ್ ಇಂಟೆಲಿಜೆನ್ಸ್, ಬುದ್ಧಿವಂತಿಕೆ, ನೈತಿಕತೆ ಇಲ್ಲದ ಬುದ್ಧಿವಂತಿಕೆಯನ್ನು ಹೊತ್ತು ತಂದಂತೆ ಕಾಣುತ್ತವೆ ಅಂತ ಹೇಳ್ತಾರೆ. ಪ್ರಾಣಿ ಅಥವಾ ಪಕ್ಷಿಗಳಿಗೆ ಮನುಷ್ಯರಂತೆ ಸರುತಪ್ಪುಗಳ ಹಂಗಿರೋದಿಲ್ಲ. ಅವುಗಳ ಬದುಕು ಕೇವಲ ಅಸ್ತಿತ್ವ ಮತ್ತು ಉಳಿವಿನ ಮೇಲೆ ನಿಂತಿದೆ. ಇದು ಮಾನವನ ನಿರ್ಮಿತ ನೈತಿಕತೆಗಿಂತ ಭಿನ್ನವಾದ ಒಂದು ಶುದ್ಧವಾದ ಬುದ್ಧಿವಂತಿಕೆ ಆ ಪಕ್ಷಿಗಳದ್ದು ಅಂತ ಹೇಳ್ತಾರೆ. ಗೇ ಆಫ್ ಸೇಸ್ ದೇ ಆರ್ ರಿಯಲಿ ಗೆಟಿಂಗ್ ಟಫ್ ಆನ್ ಬರ್ಡ್ಸ್ ಇನ್ ಬ್ರೈಟನ್ ಬ್ರಿಂಗಿಂಗ್ ಇನ್ ಎ ಬೈಲಾ. ಬ್ರೈಟನ್ ಪಟ್ಟಣದಲ್ಲಿ ಹಕ್ಕಿಗಳ ಒಂದು ಹಾವಳಿಗಳನ್ನು ತಡೆಯಲು ಅಧಿಕಾರಿಗಳು
ಒಂದು ಕಠಿಣವಾದಂತಹ ನಿಯಮಗಳನ್ನು ಕೈಗೊಳ್ತಾ ಇದ್ದಾರೆ ಮತ್ತು ಹೊಸ ಒಂದು ಕಾನೂನುಗಳನ್ನು ತರ್ತಾ ಇದ್ದಾರೆ ಅಂತ ಗೇಜಫ್ ಎಂಬುವರು ಹೇಳ್ತಾರೆ ಅಂತ. ಇಲ್ಲಿ ಕವಿ ಹೇಳ್ತಾ ಇರ್ತಕ್ಕಂಥದ್ದು ಮನುಷ್ಯರು ಪ್ರಕೃತಿಯನ್ನು ತನ್ನ ನಿಯಮಗಳ ಮೂಲಕ ಹತ್ತಿಕ್ಕಲು ಅಥವಾ ನಿಯಂತ್ರಿಸಲು ಇಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಐ ರಿಮೆಂಬರ್ ಹಿಸ್ ಬಾಲ್ಕನಿ, ಇಟ್ಸ್ ರಿಯಲಿ ಜಸ್ಟ್ ದ ರೂಪ್ ಆಫ್ ದ ರೂಮ್ ಡೌನ್ ಸ್ಟೇರ್ಸ್, ಬಟ್ ವೆನ್ ಯು ಕ್ಲೈಂಬ್ ಔಟ್ ದ ವಿಂಡೋ ಯು ಗೆಟ್ ಎ ವ್ಯೂ ಆಫ್ ದ ಸೀ. ಇಲ್ಲಿ ಕವಿ ಹೇಳ್ತಾ ಇದ್ದಾರೆ ಆ ಗೆಜೆಪ್ನ ಅಧಿಕಾರಿಯ ಬಾಲ್ಕನಿಯನ್ನು ನೆನಪಿಸ್ಕೊಳ್ತಾ ಇದ್ದಾರೆ. ಅದು ವಾಸ್ತವವಾಗಿ ಒಂದು ಕೋಣೆಗೆ ಇರ್ತಕ್ಕಂಥ ರೂಫ್ ಅಷ್ಟೇ, ಒಂದು ಮೇಲ್ಛಾವಣಿ ಅಷ್ಟೇ ಆಗಿದ್ರೂ ಕೂಡ ಆ ರೂಮ್ನ ಕಿಟಕಿಯಿಂದ ನಾವು ನೋಡಿದಾಗ ಸುಂದರವಾದಂತಹ ಒಂದು ಸಮುದ್ರವನ್ನು ಕಾಣಬಹುದು ಅಂತ. ಇಲ್ಲಿ ಕವಿ ಹೇಳಲು ಹೊರಟಿರ್ತಕ್ಕಂಥದ್ದು ಸಣ್ಣ ಮತ್ತು ಸಾಮಾನ್ಯ ವಿಷಯದಲ್ಲೂ ಸೌಂದರ್ಯ ಮತ್ತು ವಿಶಾಲವಾದ ದೃಷ್ಟಿಕೋನವನ್ನು ಕಂಡುಕೊಳ್ಳಬಹುದು ಎಂಬುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅದು ಒಂದು ರೂಮ್ ಥರ ಇದೆ, ಒಂದು ರೂಫ್ ಅಷ್ಟೇ, ಬಟ್ ಅದರ ಒಳಗಡೆ ಕಿಟಕಿಯಿಂದ ನೋಡಿದ್ರೆ ಆ ಒಂದು ಸಮುದ್ರವನ್ನು ಕಾಣಬಹುದು ಅಂತಕ್ಕಂಥದ್ದನ್ನು ತಿಳಿಸ್ತಾ ಇದ್ದಾರೆ. ಆ ಸಣ್ಣ ಒಂದು ವಿಷಯಗಳಲ್ಲಿ ಕೂಡ ಸೌಂದರ್ಯ ಇದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಆ್ಯಂಡ್ ದ ಫೆರಿಸ್ ವೀಲ್ ವಿಚ್ ಐ ಬಿಲೀವ್ ಈಸ್ ಗಾನ್ ಆರ್ ಗೋಯಿಂಗ್, ಇಟ್ ವಾಸ್ ಆನ್ ಐಸೋರ್, ಆಲ್ ದ ಲೋಕಲ್ ಸೆಡ್, ದೋ ಐ ಆಫ್ ಕೋರ್ಸ್ ಥಾಟ್ ಇಟ್ ವಾಸ್ ವಂಡರ್ಫುಲ್. ನೋಡಿ ಇಲ್ಲಿ ಹೇಳ್ತಾರೆ, ಅಲ್ಲಿನ ಫೆರಿಸ್ ವೀಲ್ ಈಗ ಇಲ್ಲದಿರಬಹುದು ಅಥವಾ ಹಂತ ಹಂತವಾಗಿ ಅದು ಕಳೆದೋಗ್ತಾ ಇರಬಹುದು. ಸ್ಥಳೀಯರು ಅದನ್ನು ಕಣ್ಣಿಗೆ ಹಿತವಲ್ಲದ ವಸ್ತು ಅಂತ ಹೇಳ್ತಾರೆ. ಅದು ನೋಡೋಕೆ ಅಷ್ಟು ಚೆನ್ನಾಗಿಲ್ಲ, ಕೆಟ್ಟದಾಗಿದೆ ಅಂತ ಕರಿತಾ ಇದ್ದಾರೆ. ಆದರೆ ಕವಿಗೆ ಮಾತ್ರ ಅದು ಒಂದು ಅದ್ಭುತವಾಗಿ ಕಾಣ್ತಾ ಇದೆ ಅಂತ. ಇಲ್ಲಿ ಕವಿ ಹೇಳಿರ್ತಕ್ಕಂಥದ್ದು ಸೌಂದರ್ಯ ಎನ್ನುವುದು ನೋಡುವವರ ದೃಷ್ಟಿಯಲ್ಲಿರುತ್ತೆ. ಸಮುದಾಯ ಯಾವುದನ್ನು ಒಂದು ಅಸಹ್ಯ ಅಂತ ಕರೀತ್ಯೋ ಅದರಲ್ಲಿ ಕವಿಯ ಮನಸ್ಸು ಒಂದು ಅಪೂರ್ವವಾದ ಸೌಂದರ್ಯವನ್ನು ಕಾಣ್ತಾ ಇದೆ ಅಂತಕ್ಕಂಥದ್ದು. ಕೆಲವರೆಲ್ಲರೂ ಆ ಫೆರಿಸ್ ವೀಲ್ ಅಂತಕ್ಕಂಥದ್ದು ಚೆನ್ನಾಗಿಲ್ಲ ನೋಡೋಕ್ಕೆ ಅಂತ ಕರೆದ್ರೆ, ಆದರೆ ಆ ಕವಿಗೆ ಅದು ಒಂದು ಅದ್ಭುತವಾಗಿ ಕಾಣ್ತಾ ಇದೆ ಅಂತ. ಅಂದರೆ ಸೌಂದರ್ಯ ಅನ್ನೋದನ್ನು ನೋಡುವವರ ದೃಷ್ಟಿಯಲ್ಲಿರುತ್ತೆ. ಕೆಲವರಿಗೆ ಅಸಹ್ಯ ಹುಟ್ಟಿಸ್ತಕ್ಕಂಥದ್ದು, ಇನ್ನು ಕೆಲವರಿಗೆ ಅದು ಸುಂದರವಾಗಿರುತ್ತೆ ಅನ್ನೋದನ್ನು ಕವಿ ಹೇಳ್ತಾರೆ. ಕೊನೆಯ ಸಾಲಲ್ಲಿ ಹೇಳ್ತಾರೆ, ಆ್ಯಂಡ್ ದ ಬರ್ನ್ಡ್ ಡೌನ್ ಫಿಯರ್ ಔಟ್ ಇನ್ ದ ವಾಟರ್. ಸಮುದ್ರದ ನೀರಿನ ಮಧ್ಯೆ ಇರುವ ಸುಟ್ಟು ಹೋದ ಹಳೆಯ ಪಿಯರ್ ಕೂಡ ಕಾಣಿಸ್ತಾ ಇತ್ತು ಅಂತ. ಇದು ನಾಶ ಮತ್ತು ನೆನಪುಗಳ ಸಂಕೇತ. ಸುಟ್ಟು ಹೋದರೂ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡಿರ್ತಕ್ಕಂತಹ ಪಿಯರ್ ಕಾಲದ ಬದಲಾವಣೆ ಮತ್ತು ಗತಕಾಲದ ನೆನಪುಗಳನ್ನು ಇದು ತೋರಿಸ್ತಾ ಇದೆ. ಬರ್ನ್ ಡೌನ್ ಫಿಯರ್ ಔಟ್ ಇನ್ ದ ವಾಟರ್ ಅಂದರೆ ಸುಟ್ಟು ಹೋಗಿರ್ತಕ್ಕಂತಹ ಪಿಯರ್, ಆ ಒಂದು ಕಟ್ಟೆ ಅಥವಾ ಆ ಒಂದು ಬ್ರಿಡ್ಜ್ ಅಂತ ಇರಬಹುದು, ಅದು ಸುಟ್ಟು ಹೋಗಿದ್ದರೂ ಕೂಡ ಅದೀಗ ಈಗಲೂ ಕಾಣ್ತಾ ಇದೆ ಅಂತ. ಅಂದರೆ ಇದು ನಾಶವಾದರೂ ಕೂಡ ಅದು ಕೆಲವು ನೆನಪುಗಳನ್ನು ನಮಗೆ ಬಿಟ್ಟು ಹೋಗಿರುತ್ತೆ ಅಂತಕ್ಕಂಥದ್ದು. ಕಾಲದ ನಂತರವೂ ಕೂಡ ಹಳೆಯ ಕಾಲದ ನೆನಪುಗಳು ನಮಗೆ ಉಳಿದಿರುತ್ತೆ ಅಂತಕ್ಕಂಥದ್ದನ್ನು ಕವಿಯವರು ಈ ಪದ್ಯದ ಮೂಲಕ ತಿಳಿಸ್ಕೊಟ್ಟಿರ್ತಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ದ ಪೊಯಮ್ ಗರ್ಲ್ ಪದ್ಯದ ಒಂದು ಸಮರಿ, ಥೀಮ್ಸ್ PDF ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತು ಲರ್ನ್ ಈಸಿಲಿ ಚಾನಲ್ನಲ್ಲಿ ಬರ್ತಕ್ಕಂಥ ವೀಡಿಯೋಸನ್ನು ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.